गवाक्षं स्वाह्याभ्यन्तरशुचि स्वाहा ॐ सर्वं कल्विदं ब्रह्मासि साक्षादात्मासि नित्यं ऋतं वच्मि सत्यं वच्मि अवपुरस्तात् अवोत्तरात् अवदक्षिणात्तात् भवति यो मोदकसहस्रेण यजति वाञ्छितफलभवात् भवति यस्साद्य समा अतिथिद्भरो न इमन्नो यज्ञाभिविद्वान् विश्वा अग्नेर्बीजो विहत्या होष्यामि स्वाहा प्रजापतये नमः अग्ने तस्य वाजयते हनः उच्यतेर्व मातरः तस्मारङ्गमामवो यस्य क्षया विनिन्वतः स्वाहा आपो जनयो श्रवतमोदस्य वाजयते हनः उच्यतेर्व मातरः स्वाहा ॐ तस्मारङ्गमा ॐ आपो निष्ठामयो भवत्तान ऊर्जेददातन महेरणाय चक्षते स्वाहा ॐ योगश्वतमोदस्य भद्रकाल्ये नमः शिवदेत्ये नमः चण्डिकाल्ये नमः महाकाली महालक्ष्मी सरस्वती नमः ರಾಜದೇವತಾಭ್ಯೋ ನಮಃ ನಾಮ ಪೂಜಾ ಸಮರ್ಪಿತ ಮಾಡತಕ್ಕಂಥದ್ದು ದೇವಾಲಯದಲ್ಲಿ ಎಲ್ಲಾ ರೀತಿಯ ಶಕ್ತಿಗಳು ಉತ್ಪತ್ತಿಯಾಗಬೇಕು. ಜೊತೆಗೆ ಎಲ್ಲರ ಮನೆಯಲ್ಲೂ ಮಂಗಳ ಕಾರ್ಯಗಳು ನಡೀಬೇಕು ಅಂದ್ರೆ ಇವ್ರ ಆಶೀರ್ವಾದ ಅಂದ್ರೆ ಈ ನಾದಸ್ವರ ಇರಲೇಬೇಕು. ಮಾತ್ರ ಇಲ್ಲಿ ಬಂದೇ ಹೇಳ್ತಿದ್ದಾರೆ ಗುರುಗಳು ಇನ್ನು ದ್ವಾರದ ಹತ್ತತ್ರ ಇದ್ದಾರೆ. अधिवासोहं करिष्ये ಎಲ್ಲ ನೋಡಿ ಅಣ್ಣ ಈ ಕಡೆ ನೋಡಿ ಆಯ್ತು 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 ಮೂರು ಅಲ್ಲೇ ಸೇರ್ಕೊಂಡು ಬರಲಿಲ್ಲ ಪೂರ ಬಾರ ನಡೆ ಕಳ್ಕೊಂಡು ಹೋಗುವಂತ ಬಾರ ಅಲ್ಲೇ ಇರ್ತಾರೆ
ಎಲ್ಲರನ್ನು ಒಗ್ಗೂಡಿಸುವ ಮನಸ್ಸಿನ ಈ ಊರಿನ ಎಲ್ಲ ಮುಖಂಡರು, ಶ್ರೀ ದೇವರ ಸ್ವಾಮಿಯ ಎಲ್ಲ ಭಕ್ತ ಮಹಾಶಯರು ಭಕ್ತಿ ಪರವಶರಾಗಿದ್ದಾರೆ. ಪರಮಾತ್ಮ ಮಹಾಸ್ವಾಮೀಜಿಯವರ ಆನಂದಿಸಿದ್ದಾರೆ ಬಂಧುಗಳೇ. ಇದು ನಮ್ಮೆಲ್ಲರ ಬದುಕಿಗೆ ಅಮೃತ ಕಲೆ. ಶಂಕರ ಉಮಾಮಹೇಶ್ವರ ತವ ಶರಣಂ. ಗೌರಿ ಶಂಕರ ಶಂಭೋ ಶಂಕರ ಸಂಭಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಪಾದ ಪದ್ಮಗಳಲ್ಲಿ ಭಕ್ತಿಯ ನಮನ. ಎಲ್ಲರ ಮುದ್ದಾಗಿ ಜೈ ಗುರುದೇವ್, ಜೈ ಗುರುದೇವ್. ಪರಮ ಪೂಜ್ಯರ ಭಕ್ತಿಯ ನಮನವನ್ನು ಸಲ್ಲಿಸೋಣ. ಕರ್ಣಾಯ ನಮೋ ಬಲಾಯ ನಮೋ ಬಲ ಪ್ರಮದನಾಯ ನಮಃ ಸರ್ವಬೋಧನಮನಾಯ ನಮಃ ಮನೋನ್ಮನಾಯ ನಮಃ ಗೋರೇಭ್ಯೋ ತಗೋರೇಭ್ಯೋ ಗೋರಗೋರತರೇಭ್ಯಃ ಸರ್ವೇಭ್ಯೋ ನಮಃ ಶಿವಶಂಕರ ಸರ್ವಾತ್ಮ ಪರಮೇಶ್ವರ ನಮೋಸ್ತುತೇ. ಮನೆಯನ್ನ ಹಾರಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿಸೋಣ ಬಂಧುಗಳೇ. ಶಿವ ಶಿವ ಎಂದರೆ ಸ್ವಲ್ಪ ಎಲ್ಲರೂ ಸಹಿತ ಎರಡು ಕೈ ಜೋಡಿಸಿ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಭುವನೇಶ್ವರಾಯ ನಮಃ ಅಂತೇಳಿ ನಮಸ್ಕಾರವನ್ನ ಮಾಡ್ಕೊಳ್ತಾ ಇರಿ. ಸತ್ಯಂ ವಚ್ಮಿ ಅವಸ್ತಮ್ಮಾಂ ಅವವಕ್ತಾರಂ ಅವಶ್ರೋತಾಂ ಅವದಾತಾರಂ ಮಯಸ್ತಂ ಜನ್ಮಯಃ ಆನಂದಮಯ ಬ್ರಹ್ಮಮಯಃ ಸದಾನಂದಮಯಸ್ತಂ ಬ್ರಹ್ಮಮಯಃ ಸಚ್ಚಿದಾನಂದಾತ್ಮನಿಯೋ ಚತ್ವಾರಿ ವಾಕ್ಪದಾನಿ ಸಂಗುಣತ್ರಯಾತೀತಃ ಅವಸ್ಥಾತ್ರಯಾತೀತಃ ಸಂದೇಹತ್ರಯಾತೀತಃ ಕಾಲತ್ರಯಾತೀತಃ ಆಧಾರೇ ತುದಾಸಿನಿ ರುದ್ಧಂ ಏತತ್ತವ ಮನಸ್ವರೂಪಂ ಪೂರ್ವರೂಪಂ ಅಕಾರಾಮಜ್ಜಮರೂಪಂ ಅನುಸ್ವಾರಶ್ಚ ಅಂತ್ಯರೂಪಂ ಇಂದುರುತ್ತರ ರೂಪಂ ನಾದಸ್ತಂಧಾನಂ ಸಂಮಿತಾ ಸಂದೇಹಿ ಶ್ರೀಶಾ ಗಣೇಶ ವಿದ್ಯಾ ಕರ್ಷಿಃ ವಿಚರ್ಗಾಯತ್ರಿ ಛಂದಃ ಮಹಾಗಣಪತಿರ್ದೇವ प्रियञ्च मे नु कामश्च मे सौमनसश्च मे भद्रञ्च मे श्रेयश्च मे वज्र मे सोश्च मे प्रसोश्च मे धीरश्च मे नयश्च मृतश्च मे जयञ्च मे सुगञ्च मे जयञ्च मे सोचाच मे सुदिनञ्च मे स्वाहा ॐ मूर्धानन्दिगो अन्नामात्रञ्च मे यन्तदेवा स्वाहा ॐ सप्तते अग्ने समिदः सप्तजिह्वा सप्तऋषयः सप्तधाम प्रियाणि सप्तहोत्राः सप्तधात्वाय जिन्ति सप्तयोनिराप्रणुस्वा कृतेन स्वाहा ॐ पुनस्त्वादित्या रुद्रावसवस्तमिन्दता पुनः ब्रह्माणो रुद्रसोक्तप्रकृतिभुवान प्रयच्छन्तु सौख्यम् गगनवर्णं पल्लवाचलधरं नीलकण्ठपिञ्च विराजमानम्
विष्णुशेखरं त्रिनेत्रं साङ्गं गायनसवाहनसगणपत्येकं मृगव्यासनामानं श्रीरुद्रं नमामि मृगव्यादश्च सर्वश्चादिर्रतिश्च अजैकपाद ऐर्पुण्यं दिनाके च पवनातो महे ಬ್ಯಾಡಗಂಡಿ ಗ್ರಾಮಸ್ಥರ ಪರವಾಗಿ ಹಾಗೂ ಶ್ರೀ ಬೋರೇದೇವರ ಎಲ್ಲ ಒಕ್ಕಲು ಮಕ್ಕಳ ಪರವಾಗಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಸುಭಿಕ್ಷೆಯಿಂದ ಸಂಪದ್ಭರಿತವಾದ ಬಾಳನ್ನ ಬಾಳಲಿ ಎನ್ನುವಂತ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವಸ್ಥಾನದ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಹೊನರಾಜು ಮತ್ತು ಶ್ರೀಮತಿ ಪುಷ್ಪ ಅವರ ಪಾದ ಪೂಜೆನ ಭಕ್ತರು ಬಂದು ತಮ್ಮೆಲ್ಲ ಸಂಕಟಗಳನ್ನ ಮರೆತು ಅನಸ್ತರಾಗಿ ಭಗವಂತನಲ್ಲಿ ಲೀನವಾಗುವ ಯಾವ ಬಂದ್ರೆ
धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरी। कपाली कुंडली भीमो कपाली कुंडली भीमो भैरवो भीम विक्रमः व्यालोपवीति कवची शूली शूरः शिवप्रियः एतानि दश नामानि पठन्यः प्रणमेत् सदा शैवः शिवार्चकः तस्य तस्मै भैरवेश्वराय नमः। ಆಯ್ತಾ? ಕರೆಕ್ಟ್ ಆದ್ರ ಒಂದು ಗಲಾಟೆ ಮಾಡ್ತಾ ಇದೆಯಲ್ಲ, ನಾನು ರಾತ್ರಿಯಿಂದ ಕಾಯ್ತಾ ಅಲ್ಲ ಮಂಜು, ರಾತ್ರಿ 9:30 ಇಲ್ಲಿ ಬರ್ಬೇಕು ಅಂತ ಕಾಯ್ತಾ ಇರೋದು ಮಂಜು, ಕೇಳಿ ನೋಡು. ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ದಿವ್ಯ ಚೇತನಕ್ಕೆ ಸಲ್ಲಿಸಿ ನಮ್ಮೆಲ್ಲರ ಕ್ಷೇತ್ರಾಧಿದೇವತೆ ಭೈರವೇಶ್ವರ ಸ್ವಾಮಿಯ ಗೋರೆ ದೇವರ ಸನ್ನಿಧಿಯಲ್ಲಿ ಸ್ಮರಿಸಿ ನಮಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆದಿಚುಂಚನ ಮಹಾಸಂಸ್ಥಾನ ಮಠ ಮೈಸೂರು, ಕೊಡಗು, ತಮಿಳುನಾಡು, ಊಟಿ ಮತ್ತು ನಮ್ಮ ಹಾಲ್ಗಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇರ್ತಕ್ಕಂಥ ಶ್ರೀ ಸೋಮೇಶ್ವರನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಊರಿನ ಎಲ್ಲ ಮುಖ್ಯಸ್ಥರೇ, ನಮ್ಮ ಶ್ರೀ ರಾಮಯ್ಯನವರು ಬರಬೇಕಾಗಿತ್ತು, ಅವರು ಬರ್ಲಿಕ್ಕೆ ಆಗಿಲ್ಲ. ಪಾಪ ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ, ಅದ್ರ ದೇಹದ ಅನಾರೋಗ್ಯದ ಕೊರತೆಯಿಂದ ಬರ್ಲಿಕ್ಕೆ ಆಗಿಲ್ಲ. ಕಳೆದ ಬಾರಿ ನಾನು ಬಂದಾಗ ಕೈ ಹಿಡ್ಕೊಂಡು ಇದೆಲ್ಲ ನಡೆಸಿ ಎಲ್ಲ ದರ್ಶನ ಮಾಡಿ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ರು. ನಮ್ಮ ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿಯವರು ಬರಬೇಕು, ಬಹುಶಃ ಅವರು ಸ್ವಲ್ಪ ತಡವಾಗಿ ಬಂದು ದೇವತಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅವರನ್ನು ಕೂಡ ನೆನಪು ಮಾಡಿಕೊಳ್ತಾ ಎಲ್ಲ ತಾಯಂದರೆ ಪ್ರೀತಿಯ ಮಕ್ಕಳೇ, ಬಹಳ ಸಂತೋಷ ಆಗಿದೆ. 7:45 ಗಂಟೆಗೆ ಎಲ್ಲರೂ ಕೂಡ ಊರಿನ ಗೇಟಿಗೆ ಬಂದು ಅಲ್ಲಿಂದ ಬರಮಾಡಿಕೊಂಡು ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ. ತುಂಬಾ ಸಂತೋಷವಾದ ಒಂದು ವಿಚಾರ ಇದು. ನಮ್ಮ ಈ ಕಲಿಯುಗಕ್ಕೆ ಒಂದು ದೊಡ್ಡ ಶಕ್ತಿ ಯಾವ್ದಪ್ಪ ಯಾವ್ದಾದ್ರೆ ಅದು ವ್ಯಕ್ತಿಯಲ್ಲಿರ್ತಕ್ಕಂಥ ಭಕ್ತಿಯ ಶ್ರದ್ಧೆ. ಯಾವುದು? ಶ್ರದ್ಧೆ. ಶ್ರದ್ಧೆ ಹೋಯ್ತು ಅಂತಂದ್ರೆ ಇನ್ನು ಉಳಿದೆಲ್ಲ ಹೊರಟೋಗ್ತದೆ. ಅದಕ್ಕೋಸ್ಕರ ನಿಮ್ಮ ಶ್ರದ್ಧೆಯನ್ನು ನೋಡಿದ್ರೆ ನಿಜವಾಗಿ ಕೂಡ ನಿಮಗೆ ದೇಶಕ್ಕೆ ಭವಿಷ್ಯ ಖಂಡಿತ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾನ. ಯಾವುದು? ಜ್ಞಾನ ಬೇಕು. ಆದ್ರೆ ಪ್ರಾಣಿಗಳಿಗಿಲ್ಲ. ನಾವು ಅವನ್ನ ಬೈಯಕ್ಕೂ ಆಗೋದಿಲ್ಲ. ಯಾವ್ದಾದ್ರು ಒಂದು ಪ್ರಾಣಿನ ತೆಗೆದುಕೊಂಡು ಜೈಲಿಗೆ ಹಾಕಿರೋದು ನೋಡಿದ್ದೀರಾ? ತಪ್ಪು ಮಾಡಿರ್ಬೇಕ, ಇಷ್ಟೇ ತಪ್ಪು ಮಾಡಿದ್ರು ಬಿಟ್ಬಿಡ್ತೇವೆ. ಹಿಂದೆ ಪೋಡಿಗಳು ಅಂತ ಇರ್ತಿತ್ತು, ಕೇಳಿದಿರಾ? ಹಳ್ಳಿಗಳ ಕಡೆ ಪೋಡಿ ಅಂತ ಮಾಡೋರು. ಯಾವ್ದಾದ್ರು ಹೊಲಕ್ಕೆ ಹೋಗಿ ಮೇಯ್ದ್ಬಿಟ್ರೆ ಬೇರೆ ಬೇರೆಯವರಿಗೆ ತಗೊಂಡೋಗ್ಬಿಟ್ಟು ಕೂಡ ಹಾಕೋರು, ಆಮೇಲೆ ದುಡ್ಡು ಕೊಟ್ಟು ಬಿಡಿಸ್ಕೊಂತಾರೆ. ಅದು ಶಿಕ್ಷೆ ಅಂತ ನಮ್ಮ ಹುಡುಗ ಎಲ್ಲ ಕೊಡೋರು. ಆದ್ರೆ ನಿಜವಾಗಿ ಕೂಡ ಇವತ್ತಿನ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರಾದ್ರೂ ಒಂದು ತಪ್ಪು ಕೆಲಸ ಮಾಡಿದ್ರೆ ಅವನ್ನೇನ್ ಮಾಡ್ತಾರೆ? ಜೈಲಿಗೆ. ಪ್ರಾಣಿಗಳಿಗೆ ಇಲ್ಲದ ಶಿಕ್ಷೆ ಅವು ಅದೇ ಕೆಲಸ ಮಾಡ್ತವೆ. ಪ್ರಾಣಿಗಳಿಗಿಲ್ಲದ ಶಿಕ್ಷೆ ಮನುಷ್ಯನಿಗೆ ಯಾಕೆ ಅಂತಂದ್ರೆ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೇವೆ ಏನಂತ, ವಿ ಆರ್ ಫ್ರೂಟ್ ಆಫ್ ಎವಲ್ಯೂಷನ್. ಈ ಸೃಷ್ಟಿಯ ವಿಕಾಸದಲ್ಲಿ ನಾವು ಬಹಳ ಶ್ರೇಷ್ಠರು ಅಂತ ಡಿಕ್ಲೇರ್ ಮಾಡ್ಕೊಂಡಿರೋದ್ರಿಂದ ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಲ್ಲ, ಅದಕ್ಕೋಸ್ಕರ ಡಿಕ್ಲೇರ್ ಮಾಡ್ಕೊಂಡಿರೋದು ಹೊರತಾಗಿ ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಈಗ ಇವರು ಮದುವೆ ಆಗಿದಾರಲ್ವಾ? ಯಾರು ಮದುವೆ ಆಗಿದ್ರೆ? ಇಲ್ಲ, ಮನೆಯಲ್ಲಿ ಮಗಳಪ್ಪ ಮನೆಯವರು ಅವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಏನಂತ, ಅವ್ರ ಮನೆಯವರು ಅಂತ. ಅದನ್ನ ಏನಂತ ಕರಿತೇವೆ? ಮದುವೆ ಅಂತ ಕರಿತೇವೆ. ಹೌದಾ? ಮದುವೆ ಅಂತ ಕರೆಯೋದ್ರಿಂದ ನೀವೇನಾದ್ರು ಅಪ್ಪಿಸಿ ಅವ್ರನ್ನ ಬಿಟ್ಟು ಬೇರೆಯವ್ರ ಮನೆಗೆ ಕರ್ಕೊಂಡು ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಆಗುತ್ತೆ. ಹಾಗೆ ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂತ ಗುರುತಿಸ್ಕೊಂಡಿದ್ದಾರೆ.
ಬುದ್ಧಿವಂತ ಪ್ರಾಣಿ ಆಗಿರೋದ್ರಿಂದ ಮನುಷ್ಯ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ. ಪ್ರಾಣಿಗಳು ನೋಡಿ, ಅವತ್ತು ಹೊಟ್ಟೆ ಹಸಿವಾದಾಗ ಒಂದು ಪ್ರಾಣಿ ಹಿಡ್ಕೊಂಡು ತಿಂದ್ಬಿಡ್ತಾರೆ, ಆಮೇಲೆ ಸುಮ್ಮನೆ ತೆಪ್ಪು ಮಲಗಿರ್ತಾರೆ. ತೆಪ್ಪಗೆ ಮಲಗಿದ ತಿನ್ನೋದ್ರ ಮುಂದೆ ಏನೇ ಓಡಾಡಿದ್ರು ಕೂಡ ಏನೂ ಮಾಡೋಕ್ಕೆ ಹೋಗುತ್ತೆ, ತಿನ್ನಕ್ಕೆ ಹೋಗುತ್ತೆ. ಅವಾಗ ಹಸಿವಾದಾಗ ಅಷ್ಟೇನೆ ಕ್ಯಾಚ್ ಮಾಡೋದು. ಆದ್ರೆ ಮನುಷ್ಯ ಅಂತ ಪ್ರಾಣಿ ಇದೆಯಲ್ಲ, ಇದು ಹಸಿದಾಗ್ರೂ ತಿನ್ನುತ್ತೆ, ಹೊಟ್ಟೆ ತುಂಬಿದಾಗ ಇನ್ನೂ ಜಾಸ್ತಿ ಆ ಬಯಕೆ ಪಡುತ್ತೆ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಹೊಟ್ಟೆಗೆ ಏನ್ ಬೇಕು ಅನ್ಸುತ್ತೆ? ಏನ್ ಬೇಕು ಅನ್ಸುತ್ತೆ? ಅನ್ನ ಬೇಕು ಅನ್ಸುತ್ತೆ. ಹೊಟ್ಟೆ ತುಂಬಿದ್ಮೇಲೆ ಕೆಂಪಿರ್ಬೇಕಲ್ವ, ಆಸ್ತಿ ಬೇಕು, ಚಿನ್ನ ಬೇಕು. ಚಿನ್ನ ಅಂತ ಆಸ್ತಿ ಅಂತ. ಚಿನ್ನ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಹೊಟ್ಟೆಗೆ ಆಸ್ತಿನೂ ಸಿಕ್ತು, ಅನ್ನನೂ ಸಿಕ್ತು, ಆಮೇಲೆ ಆಸ್ತಿನೂ ಸಿಕ್ತು, ಕೊನೆಗೆ ಗಂಡು ಹೆಣ್ಣೊಲವು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಮನೆ ಮದುವೆನೂ ಆಯ್ತು. ಆಮೇಲೆ ಬಿಡ್ತೀರಾ, ಮನೆಯಲ್ಲಿ ಮೂರು ಪಾರ್ಟಿಗಳು. ಎಷ್ಟು? ಜನತಾದಳ ಒಂದ್ಕಡೆ, ಬಿಜೆಪಿ ಇನ್ನೊಂದ್ಕಡೆ, ಕಾಂಗ್ರೆಸ್ ಒಂದ್ಕಡೆ. ನಮ್ಮೂರದಿಂದ ಆಗುತ್ತೆ. ಆದ್ರೆ ಕೆಲವು ಹಳ್ಳಿಗಳಲ್ಲಿ ನೋಡಿದ್ದೇವೆ, ಗಂಡ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಸ್ವಾಮಿಗಳ ಕಾರ್ಯಕ್ರಮ. ಹೆಂಡತಿ ಎಲ್ಲೋ ಅಂತಂದ್ರೆ ಇದೆಲ್ಲ ಇವರೇ ಈ ಪಾರ್ಟಿಯವರೇ ಸೇರ್ಕೊಂಡು ಮಾಡ್ತಾರೆ, ಆ ಪಾರ್ಟಿಯವ್ರು ಬಂದಿಲ್ಲ ಅಂದ್ರೆ ಹೆಂಡತಿ ಬೇರೆ ಪಾರ್ಟಿ. ಏನಾಗುತ್ತೆ? ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ. ಮನ್ನಣೆ ಅಂತ ಇದೆಯಲ್ಲ, ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಅವರು ಪಾರ್ಟಿಯವರು ಹಂಗೆ ಮಾಡ್ತಾರೆ. ಗಂಡನ ಗುರ್ಸಕ್ಕೋಸ್ಕರ ಹೆಂಡತಿ ಟಿಕೆಟ್ ಕೊಟ್ಬಿಡ್ತಾರೆ. ಯಾವಾಗ ಹೆಂಡತಿಗೆ ಮಾನ್ಯತೆ ಕೊಡ್ತಾರೋ ಆಗ ಇವರು ಊರು ಕೊಡ್ತಾರೆ. ಏನೋ ರಿಸರ್ವೇಶನ್ ಸಿಕ್ಕಿದೆ, ಆ ಎಮ್ಮನಿಗೆ ಕೊಟ್ಟಿದ್ದಾರೆ, ಇಷ್ಟು ದಿನ ನನಗೋಸ್ಕರ ಕೆಲಸ ಮಾಡಿದಾರೆ ಅಮ್ಮ. ಯಾರು? ಹೆಣ್ಣಾದವಳು ಮಕ್ಕಳನ್ನ ಎತ್ತಿದ್ದಾಳೆ, ಸಂಸಾರವನ್ನ ಸಾಧಿಸಿದ್ದಾಳೆ, ಎಲ್ಲರನ್ನು ಕೂಡ ಗೌರವದಿಂದ ಕಾಪಾಡಿದ್ದಾರೆ. ಏನೋ ಒಂದು ರಿಸರ್ವೇಶನ್ ಸಿಕ್ಕಿದೆ, ಕೊನೆಗೆ ಅವಕಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಬಿಟ್ಬಿಟ್ಟು ಅವ್ರ ಮೇಲೆನೆ ಕತ್ತಿ ಬಿಸಿರ್ತಾರೆ. ಮನ್ನಣೆ ಇದೆಯಲ್ಲ, ಯಾತಕ್ಕೆ ಹೇಳ್ತಿದ್ದೇನೆ ಅಂದ್ರೆ, ತುಂಬಾ ಹುಷಾರಾಗಿ ಬದುಕಬೇಕಾಗಿರ್ತಕ್ಕಂಥವ್ರು ಮನುಷ್ಯರು. ಯಾಕೆಂದ್ರೆ ಇವ ಬುದ್ಧಿವಂತ ಪ್ರಾಣಿ. ಹೌದಾ? ಇವ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ದ ಅಂತಂದ್ರೆ ಬರೀ ಮನೆ ಅಷ್ಟೇ ಅಲ್ಲ, ದೇಶಗಳೇ ಮುಳುಗುತ್ತವೆ. ಅಲ್ಲೊಬ್ಬ ವಿಜ್ಞಾನಿ ಇದ್ದ, ಅವ ಏನೋ ಒಂದು ಸೂತ್ರ ಕಂಡು ಕೊಟ್ಟ. ಅರ್ಥ ಆಗುತ್ತಲ್ಲ? ಒಂದು ಸೂತ್ರ ಕಂಡು ಹಿಡ್ದ. ಆ ಸೂತ್ರ ಯಾಕೆ ಕಂಡು ಹಿಡ್ದ ಗೊತ್ತಾ? ಈ ದೇಶಕ್ಕೆ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ಲಿ ಅಂತ ಒಂದು ಸೂತ್ರ ಕಂಡು ಹಿಡಿದ ವಿಜ್ಞಾನಿ ಮಾಡೋ ಕೆಲಸ ಒಳ್ಳೆವೇ ಇರ್ತಾರೆ. ಆಮೇಲೆ ಯಾರೋ ಬರ್ತಾರೆ, ಹಿಟ್ಲರ್ ಅಂತಾರೋ ಸ್ಟಾಲಿನ್ ಅಂತವರು ಬರ್ತಾರೆ. ಅವ್ರು ಅದನ್ನ ಏನ್ ಯೂಸ್ ಮಾಡ್ತಾರೆ? ಕೆಟ್ಟದ್ದು. ಯಾರಾದ್ರೂ ಮಜ್ಜು ಆಮೇಲೆ ನೈಫು, ಏನಾದ್ರು ಚಾಕು, ಯಾರಾದ್ರೂ ಕತ್ ಕುಯ್ಲಿಕ್ಕೋಸ್ಕರ ಮಾಡಿದಿರಾ? ಯಾವ್ದಕ್ಕೋಸ್ಕರ ಕಂಡಿರೋದನ್ನ? ತರಕಾರಿ ಕಚ್ಚಲಿಕ್ಕೆ, ಇನ್ನೊಂದು ಬಿದ್ರು ಮಾಡಿದ್ದಕ್ಕೆ ಉಪಯೋಗಿಸ್ತಾರೆ. ಅದನ್ನ ಏನ್ ಉಪಯೋಗಿಸ್ತಾರೆ ಕೆಟ್ಟವರು? ಪ್ರಾಣ ತೆಗೆದಕ್ಕೆ ಉಪಯೋಗಿಸ್ತಾರೆ. ಅದಕ್ಕೆ ಮನುಷ್ಯನ ಕೈಗೆ ಯಾವುದೇ ಆಯುಧಗಳು ಸಿಕ್ಕಿದ್ರು ಕೂಡ, ಅದು ಆವಿಷ್ಕಾರ ಸಿಗುತ್ತೋ, ಸಂಶೋಧನೆ ಸಿಗುತ್ತೋ, ಇನ್ವೆನ್ಷನ್ ಸಿಗುತ್ತೋ, ಅದನ್ನೆಲ್ಲದಕ್ಕೂ ಕೂಡ ಕೆಟ್ಟದ್ದಕ್ಕೆ ಉಪಯೋಗಿಸ್ತೇನೆ. ಯಾವಾಗ ಅಂದ್ರೆ ಬುದ್ಧಿ ಇಲ್ಲದೆ ಹೋದಾಗ. ಇಂತಹ ಬುದ್ಧಿ ಇರ್ತಕ್ಕಂಥ ಮನುಷ್ಯ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿದ್ರೆ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳಾಗ್ತವೆ. ಅಂತಹ ಬುದ್ಧಿ ಸರಿಯಾಗಿ ಬರಬೇಕು ಅಂದ್ರೆ ಭಕ್ತಿ ಬೇಕು. ಭಕ್ತಿ ಬೇಕು ಅಂದ್ರೆ ಒಂದಿಷ್ಟು ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ಜ್ಞಾನ ಬರ್ತದೆ. ನಿಜವಾದ ಜ್ಞಾನ ಇದ್ದಂತ ಮನುಷ್ಯ ಅದನ್ನ ಅದಕ್ಕೋಸ್ಕರನೇ ಉಪಯೋಗಿಸ್ತಾರೆ. ಕುಡಿಬೇಕಲ್ವ ನಾವು? ಕುಡಿಬೇಕಾ ಬೇಡ? ಏನ್ ಕುಡಿಬೇಕು? ನೀರ್ ಕುಡಿಬೇಕು. ಬುದ್ಧಿ ಇರೋರು ಏನ್ ಕುಡಿತಾರೆ? ನೀರ್ ಕುಡಿತಾರೆ. ಇಲ್ಲ ಅಂದ್ರೆ ಹಾಲು ಕುಡಿತಾರೆ. ಇಲ್ಲ ಅಂದ್ರೆ ದ್ರಾಕ್ಷಿ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿತಾರೆ. ಯಾರು? ಬುದ್ಧಿ ಇರೋರು, ಪ್ರಜ್ಞೆ ಇರೋರು, ಶ್ರದ್ಧೆ ಇರೋರು, ಜ್ಞಾನ ಇರೋರು. ಬುದ್ಧಿ ಇಲ್ಲದೆ ಹೋಗಿರೋರು ಏನ್ ಮಾಡ್ತಾರೆ ಗೊತ್ತಾ? ಹಾಲು ತಗೊಂಡೋಗಿ ಮಾರಿಬಿಟ್ಟು ಅಮ್ಮಂದ್ರು ಕಷ್ಟ ಬಿದ್ದು ಹಾಲು ಕರೆದಿರ್ತೀರಿ, ಇಲ್ಲಿ ಹಸುವನ್ನ ಸಾಕಿ ಕರೆದಿರ್ತೀರಿ. ನೀವು ತಗೊಂಡೋಗಿ ಡೈರಿಗೆ ಹಾಕ್ತೀರಿ. ದುಡ್ಡು ಸುಮಾರಿಗೆ ಯಾರು ಹೋಗ್ತಾರೆ? ನಾನ್ ನೋಡಿದ ಊರುಗಳು ಗಂಡನೇ ಹೋಗುತ್ತೆ, ತೆಂಗು ಗೊತ್ತಿಲ್ಲ. ಅವನು ಹೋಗಿ ಮನೆಗೆ ಏನ್ ತರಬೇಕು? ಮಕ್ಳಿಗೆ ಬೇಕಾದದು, ಮನೆಗೆ ಬೇಕಾದದು ಎಲ್ಲ ತರಬೇಕು. ಅವ ಏನ್ ಮಾಡ್ತಾನೆ ಗೊತ್ತಾ? ಮಕ್ಕಳ ಮನೆಯವ್ರು ಹೇಳ್ಬೇಕು, ಅಕ್ಕ ನಿಮ್ಮ ಯಜಮಾನ್ರು ಅಂತಿದ್ದಾರೆ ಅಂತ. ಎಲ್ಲಿ? ದ್ರಾಕ್ಷಿ ಯಾಕೆ ತಿನ್ಬೇಕು? ಪ್ರಕೃತಿಯಿಂದ ಏನೇನು ಸಿಗುತ್ತೋ ಅದನ್ನ ಹಂಗಂಗೆ ತಿಂದ್ರೆ ಏನು ತೊಂದರೆ ಆಗುತ್ತೆ. ಪ್ರಕೃತಿ ಕೊಟ್ಟದ್ದನ್ನ ವಿಕಾರ ಮಾಡಿಕೊಟ್ಟು ವಿಕೃತಿ ಮಾಡ್ಕೊಂಡು ತಿಂದ್ರೆ
ಆರೋಗ್ಯ ಕೆಡುತ್ತೆ. ವಿಕೃತಿ ಮಾಡಿಕೊಂಡು ದ್ರಾಕ್ಷಿಯನ್ನು ಒಣ ಹಾಕಿ ಗಲೀಜ್ ಮಾಡಿ 1 ವರ್ಷ ಕೊಳೆ ಹಾಕಿ, ಒಣ ಹಾಕಿ ಅಲ್ಲ ಕೊಳೆ ಹಾಕಿ ಅದನ್ನ ಕುಡಿದ್ರೆ ಏನಾಗುತ್ತೆ? ಎಂಡ ಬರುತ್ತೆ. ಬೆಳಿಗ್ಗೆ ಇರ್ತಕ್ಕಂಥ ಎಣ್ಣೆ ಕುಡಿದ್ರೆ ಏನಾಗುತ್ತೆ? ಆರೋಗ್ಯ ಕೆಡುತ್ತೆ. ಅದೇ ಎಳ್ನೀರನ್ನ ತೆಗೆಬಿಟ್ಟು ಏನು ತೆಗಿತಾರೆ ಅಂತಲ್ಲ, ನೀರು ಕುಡಿಯೋದಲ್ಲ, ನೀರವನ್ನ ಹಂಗೆ ಇಟ್ಟರೆ ಮಧ್ಯಾಹ್ನದೊತ್ತಿಗೆ ಫರ್ಮೆಂಟೇಷನ್ ಆಗ್ತದೆ. ಅದನ್ನ ಅದೇನಾಗುತ್ತೆ? ಹೆಂಡ ಅದು ಕುಡಿದ್ರೆ ಏನಾಗುತ್ತೆ? ಗುರಾಡ್ಕೊಂಡ್ಬರ್ತದೆ. ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಗ್ಗೆನೆ ಬುದ್ಧಿ ಇರ್ತಕ್ಕಂಥ ನಾವುಗಳು ಮನುಷ್ಯ ಅನ್ಸ್ಕೊಂಡ್ರೆ ಅಷ್ಟೇ ಸಾಲದು. ಗೌರವ ಬರಬೇಕು ಅಂದ್ರೆ, ಇನ್ನೂ ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಪ್ರಜ್ಞೆನ ಸರಿಯಾಗಿ ಬಳಸಬೇಕು. ನಾವು ಹಿಂದೆ ಏನೋ ಆಗಿದ್ವಿ, ಇವತ್ತೇನಾಗಿದ್ದೇವೆ? ಮನುಷ್ಯರಾಗಿದ್ದೇವೆ. ಮುಂದೆ ಏನೋ ಆಗ್ಬೇಕಲ್ವಾ? ಏನಾಗ್ಬೇಕು? ಹಿಂದೆ ಪ್ರಾಣಿಗಳಾಗಿದ್ವಿ, ನಮಗೆ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ವಿ, ಹೌದಲ್ಲ? ಮುಂದೆ ಇವಾಗ ಏನಾಗಿದ್ದೀವಿ? ಮನುಷ್ಯರಾಗಿದ್ದೇವೆ. ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ, ಸ್ವಲ್ಪ ಜನ್ಮಗಳಾದ್ಮೇಲೆ ಏನಾಗ್ತಿವೆ? ದೇವರಾಗ್ತದೆ. ಮಾನವನಿಂದ ಮಾಧವನಿಗೆ, ಮಾನವನಿಂದ ಮಾಧವನಿಗೆ ಅಂದ್ರೆ ಭಗವಂತನ ಕಡೆ ನಾವು ಹೋಗ್ತಾ ಇದ್ದೇವೆ. ಇಲ್ಲ ಸ್ವಾಮಿ, ಏನ್ ಗ್ಯಾರಂಟಿ ಅಂತೀರಾ? ಸುಮ್ಮನೆ ಹೇಳ್ತೀನಿ ಕೇಳಿ. 5 ಲಕ್ಷ ವರ್ಷದ ಹಿಂದೆ ಇವತ್ತಿರ್ತಕ್ಕಂಥ ನಾವೆಲ್ಲ ಮನುಷ್ಯರು 5 ಲಕ್ಷದ ವರ್ಷದಿಂದ ನನ್ನ ಮಧ್ಯೆ ಏನಾಗಿದ್ವಿ? ಚಿಂಪಾಂಜಿ, ಗೋರಿಲ್ಲ, ಇವರಕ್ಕಲ್ಲಿ ಇವತ್ತು ಇಲ್ಲಿ ಪ್ರಮೋಟ್ ಆಗಿರೋದು ನಾವು. ನಿಮಗೆ ಧರ್ಮದ ನಂಬಿಕೆ ಇಲ್ಲ ಅಂತ ಪರವಾಗಿಲ್ಲ, ಸುಮ್ಮನೆ ನಿಮ್ಮ ವಿಜ್ಞಾನವನ್ನ ತೆಗೆದುಕೊಳ್ಳಿ. 5 ಲಕ್ಷ ವರ್ಷದ ಹಿಂದೆ ಇಂದಿನ ಈ ಮನುಷ್ಯ ಏನಾಗಿದ್ದ? ಚಿಂಪಾಂಜಿ, ಮಂಗ, ಅವೆಲ್ಲ ಆಗಿದ್ವಿ. ಇನ್ನು ಇವೆಲ್ಲ ಪ್ರಮೋಷನ್ ಆಗ್ಬೇಕು. ಮೇಲಿರೋ ನಾವೆಲ್ಲ ಪ್ರಮೋಟ್ ಆಗಿ ಬಂದ್ಬಿಟ್ಟಿದ್ದೀವಿ ಮೇಲೆ. ಈಗ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಇದೇ ಕೊನೆನಾ? ಇಲ್ಲ, ಜರ್ನಿ ಮುಂದುವರಿಯುತ್ತೆ. ಇನ್ನೊಂದು 5 ಲಕ್ಷ ವರ್ಷ ಆದ್ಮೇಲೆ ಇದೇ ಪ್ರಾಣಿಗಳನ್ನ ನಾವಿದ್ದೀವಲ್ಲ, ಬಹಳ ಚೆನ್ನಾಗಿದ್ದೀವಿ ಅಂತ ಅವತ್ತಿನ ಮನುಷ್ಯರು ಅವತ್ತಿನ ಆಗಿರ್ತಾರಲ್ಲ, ಅವರೇಂದ್ರೆ ಈ ಫೋಟೋ ಇಟ್ಕೊಂಡು ತೋರಿಸಿದ್ರೆ ಇವರು ನಮ್ಮ ಪೂರ್ವಜರು. ಇವತ್ತು ನಮ್ಮ ಪೂರ್ವಜರು ಚಿಂಪಾಂಜಿ ಕೊಡುವಂತ ಮಂಜುನಾಥ್ ಮನೆಗೆ ತೊಗೊಂಡು ಪೂಜೆ ಮಾಡುವಂತ ಮಂಜುಗೆ ಪೂಜೆ ಮಾಡ್ತಾರ? ಬೆಳತಾನೆ ಅರ್ಥ ಆಗುತ್ತಲ್ಲ? ನಾವು ಇವತ್ತು ಬದುಕಬೇಕಾದ್ರೆ ಉಂಡು ತಿಂದು ಇವತ್ತಿನ ಅಷ್ಟೇ ಅಲ್ಲ, ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಂಡು ಪ್ರಜ್ಞೆ ಮೇಲಕ್ಕೆ ಹೋದಂಗೆ ದೇಹವು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರಜ್ಞೆ ಯಾವ ರೀತಿ ಹರಡುತ್ತಲ್ಲ ಒಳಗಡೆ, ಆ ಪ್ರಜ್ಞೆಗೆ ಪ್ರಪೋರ್ಷನೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮನುಷ್ಯನ ದೇಹವು ಕೂಡ ಬದಲಾಗ್ತಾ ಹೋಗುತ್ತೆ. ಅಂದು ಬದಲಾಗ್ತಕ್ಕಂಥ ರೀತಿ ಹೇಗಿರುತ್ತೆ ಅಂದ್ರೆ ಸುಂದರವಾಗಿರ್ತದೆ. ಅದಕ್ಕೆ ನಮ್ಮ ಗುರು ಹಿರಿಯರು ಏನ್ ಮಾಡಿದ್ರು? ದೇವಸ್ಥಾನಗಳನ್ನ ಕೊಟ್ಟು ಭಗವಂತನನ್ನ ಒಂದು ಮೂರ್ತಿ ರೂಪವನ್ನು ಕೊಟ್ಟು, ನೀವು ದೇವರನ್ನ ಪೂಜಿಸಿ ನಿಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ಕೊಂಡು ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ಒಂದು ದಿನ ಬರುತ್ತೆ, ಏನಾಗ್ತೀವಿ ನಾವು ನೀವೆಲ್ಲ ದೇವರೇ ಆಗೋಗ್ತೇವೆ. ಮಾನವನಿಂದ ಮಾಧವನ ಕಡೆಗೆ ನಮ್ಮ ಪಯಣ ಇದೆ. ಅದಕ್ಕೆ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ವಿಶೇಷವಾಗಿ ನಮ್ಮ ಊರನ್ನ ನೆಲೆಗೊಂಡಿದ್ದಾರೆ. ಪರಶುರಾಮನ ಕ್ಷೇತ್ರ ಅಂತ ಕೂಡ ನಮ್ಮ ಊರನ್ನ ಹೇಳ್ತಾರೆ. ಕಾಲಭೈರವೇಶ್ವರ ಸ್ವಾಮಿ ಹತ್ರ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರುತ್ತೆ ಗೊತ್ತಾ? ನೀನು ಉಳಿದಿರೋ ಎಲ್ಲ ದೇವರುಗಳಿಗೆ ಕತ್ತಿಗಳು ಹೊರಗಡೆ ಇಟ್ಕೊಂಡಿರ್ತಾರೆ. ಯಾವಾಗಾರ ತಪ್ಪು ಮಾಡಿದಾಗ ಮಾತ್ರ ತೆಗೆದು ಹೊಡೆಯೋದಿಕ್ಕೆ. ನಾಟಕ ನೋಡಿದ್ದೀರಾ? ನಾಟಕ ನೋಡ್ಬೇಕಾದ್ರೆ ಕತ್ತಿ ಹಿಡ್ಕೊಂಡಿರ್ತಾರ? ಇಲ್ಲ, ಏನ್ ಹೇಳ್ಕಿರ್ತಾರೆ? ಒಳಗಡೆ ಒಂದು ಸೀಟ್ ಇರ್ತದೆ, ಕವರ್ ಇರ್ತದೆ, ಕವರ್ ಒಳಗಡೆ ಹಾಕ್ಬಿಟ್ಟು ಒಬ್ಬ ಬಂದಾಗ ಮಾತ್ರ ಹಿಂಗೆ ತೆಗೆಯೋದಿಕ್ಕೆ. ಆದ್ರೆ ನಮ್ಮ ಭೈರವೇಶ್ವರ ಏನ್ ಮಾಡಿದ ನೋಡಿದ್ದೀರಾ? ಕೈಲಿ ಯಾವರ ಕೈ ಶೂಲ ಯಾವಾಗ ಇಟ್ಕೊಂಡೇ ಇದ್ದಾನೆ. ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ಅವರೇ ಬೇಕು. ಟೈಮ್ ತೆಗಿಲಿಕ್ಕಾದ್ರೂ ಒಂದಿಷ್ಟು ಟೈಮ್ ಬೇಕು ಬೇರೆ ದೇವರುಗಳಿಗೆ. ಆದ್ರೆ ಭೈರವನ ಹತ್ರ ತಪ್ಪು ಮಾಡಿದ ತಕ್ಷಣನೇ ಬಡಿಯೋದು. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ಪಾಶ ಇಟ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಏನಾದ್ರೂ ಹೆಚ್ಚು ಕಡೆ ಮಾಡಿದ್ರೆ ಅಲ್ಲೇ ಬಂದಿರ್ತಾರೆ. ಭೈರವನ ಹತ್ರ ನಾವು ಅಶಿಸ್ತನ್ನ ಮಾಡಬಾರ್ದು. ಆಮೇಲೆ ಈ ದೇವರುಗಳು ಬರ್ತಾರಲ್ಲ, ಬಂದವರು ಆಯಾ ಕಾರ್ಯವನ್ನು ಮುಗಿಸಿ ಹೊರಟೋಗಿದ್ದಾರೆ. ರಾಮ ಬಂದ, ಉಳಿದನ ನಮಗೆ ಗೊತ್ತು ಹೊರಟೋದ. ಕೃಷ್ಣ ಎಲ್ಲ ಕೆಲಸ ಮುಗಿಸಿದ. ಹೆಂಗೆ ಹೋಗೋದು ಅನ್ಬೇಕಾದ್ರೆ ಯಾರೋ ಬಿಲ್ ಬಿಟ್ಟ, ಬಾಣ ಬಿಟ್ಟ, ಕೃಷ್ಣ ಹೋಗಿ ಆಯ್ತು. ಬಂದಂತ ಎಲ್ಲ ಅವತಾರ ಪುರುಷರು ಕೂಡ ಇದೇ ದೇಹವನ್ನು ಈ ಭೂಮಿಯಲ್ಲಿ ಬಿಟ್ಟು ಹೊರಟೋಗಿದ್ದಾರೆ. ಆದ್ರೆ ಉದ್ದೇಶಕ್ಕೋಸ್ಕರ ಬಂದಂತ ಕೆಲವು ದೇವರುಗಳು ಹೋಗೇ ಇಲ್ವಂತೆ. ಈಗ ರಾಮ ಇಲ್ಲ, ಇನ್ನು ಯೋಚನೆ ಮಾಡಬೇಡ, ಹೊರಟೋಗಿದ್ದಾರೆ ಅಂತ ನಾನು ಸಂತೋಷ ಪಡ್ಬೋದು. ಕೃಷ್ಣ ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡಿ ನಡಿಬೋದು.
ಆದ್ರೆ ಇಬ್ಬರು ದೇವರುಗಳು ಹೋಗೇ ಇರೋದು ಇಲ್ಲೇ ಇದ್ದಾರೆ. ಗೊತ್ತಾ ನಿಮ್ಗೆ? ಇಬ್ಬರು ದೇವರುಗಳು ಉದ್ದೇಶಕ್ಕೋಸ್ಕರ ಬಂದವರು ಇಲ್ಲೇ ಇದಾರಂತ. ಇಬ್ಬರು ದೇವರು ಯಾರು ಅಂತ ಮೊದಲನೇದು ಆಂಜನೇಯ ಸ್ವಾಮಿ. ರಾಮ ಅವತಾರವನ್ನು ಮುಗಿಸೋ ಟೈಮ್ನಲ್ಲಿ ಮನೆಗೆ ಆಂಜನೇಯನಿಗೆ ಕೇಳ್ತಾನೆ, ನನಗೆ ಇಷ್ಟೆಲ್ಲ ಮಾಡಿಕೊಟ್ಟಿಯಪ್ಪ ನೀನು, ಸೀತಾದೇವಿನ ಹುಡುಕೊಟ್ಟೆ, ಯುದ್ಧದಲ್ಲಿ ಗೆಲ್ಲಿಸಿಕೊಟ್ಟೆ, ಲಕ್ಷ್ಮಣನನ್ನ ಸಾವಿನಿಂದ ಉಳಿಸಿಕೊಟ್ಟೆ, ನನ್ನೆಲ್ಲ ವಿಜಯಕ್ಕೆ ನೀನೇ ಕಾರಣ, ನೀನು ಏನು ವರ ಬೇಕು ಅಂತ ಕೇಳಿದಾಗ ಅಪ್ಪಿ ತಪ್ಪಿಕೊಳ್ತಾ ನೋಡಿದ್ರಲ್ವಾ ಆಂಜನೇಯ ತಪ್ಪಿಕೊಳ್ಳೋದು. ಆಗ ಆಂಜನೇಯ ಹೇಳ್ತಾನಂತೆ, ನೀನು ಅಪ್ಪಿರುವ ಈ ದೇಹ ಸದಾ ಹೇಗೆ ಇರೋ ಹಾಗೆ ಮಾಡು ಅಂತ ಹೇಳೋದ್ರ ಜೊತೆಯಲ್ಲಿ ರಾಮ ಆಶೀರ್ವಾದ ಮಾಡ್ತಾನೆ ಆಂಜನೇಯ ಸ್ವಾಮಿಗೆ, ಸದಾಕಾಲ ಮೃತ್ಯುಂಜಯನಾಗಿರೋ, ಮುಂದಿನ ಕಾಲಕ್ಕೆ ನೀನು ಜಗತ್ತನ್ನ ಆಡುವ ಬ್ರಹ್ಮನಾಗಿರುವಂತ ವರ ಕೊಟ್ಟು ಆಂಜನೇಯ ಸ್ವಾಮಿ ಇಲ್ಲೇ ಇರ್ತಾನೆ. ಎರಡನೇ ಅವತಾರ ಯಾವ್ದು ಗೊತ್ತಾ? ಕಾಲಭೈರವೇಶ್ವರ ಸ್ವಾಮಿ. ಕಾಲಭೈರವೇಶ್ವರ ಸ್ವಾಮಿಯು ಕೂಡ ಈ ದೇಹವನ್ನ ಧರಿಸಿ ಬಂದು ವಾಪಸ್ಸು ಹೋಗಿಲ್ವಂತೆ. ಅದಕ್ಕೆ ನಾವೆಲ್ಲೇ ತಪ್ಪು ಮಾಡ್ತೀವಿ ನೋಡ್ಕೊಂಡಿದ್ದು ತಪ್ಪಿ ಹಿಡ್ಕೊಂಡು ಯಾರು ಕುಡಿತಾರೋ, ಯಾರು ಸೇರ್ತಾರೋ, ಯಾರು ತಪ್ಪು ಮಾಡ್ತಾರೋ ಅಂತವ್ರ ಮಧ್ಯದಲ್ಲಿ ಇದ್ದುಕೊಂಡು ಅವರಿಗೆ ಶಿಕ್ಷೆ ಕೊಡೋ ಕೆಲಸ ಮಾಡ್ತಾರೆ. ಕುಡಿಯಕ್ಕೆ ಹೋಗ್ಬೇಡಿ, ಸೇರ್ಲಿಕ್ಕೆ ಹೋಗ್ಬೇಡಿ, ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಜವಾಗಿಯೂ ಕೂಡ ನಿಮ್ಗೆ ಏನಾದ್ರು ಅದರಿಂದ ಈಚೆ ಬರೋದು ಕಷ್ಟ ಆದ್ರೆ ಯಾರ ಹತ್ರ ಹೋಗ್ಬೇಕು? ಭೈರವನ ಹತ್ರ ಹೋಗ್ಬಿಟ್ಟು ನಾನು ತಪ್ಪು ಮಾಡೋದು ನಿಲ್ಸಕ್ಕಾಗ್ತದೆ, ನೀನೇ ನನಗೆ ಆಶೀರ್ವಾದ ಮಾಡಿ ಆ ಚಟಗಳಿಂದ ಬಿಡಿಸಪ್ಪ ಅಂತ ಪ್ರಾರ್ಥನೆಯನ್ನ ಮಾಡಿ ಭೈರವೇಶ್ವರ ಸ್ವಾಮಿ ನಮಗೆ ಕೃಪೆಯನ್ನ ಮಾಡ್ತಾರೆ. ನಮ್ಮ ಪೂಜ್ಯಗಳ ಹೆಸರೇನು? ದೊಡ್ಡವರ ಹೆಸರು ಮಕ್ಕಳಿಗೆ ಹೇಳ್ಕೊಡಿ. ನಮ್ಮ ಗುರುಗಳ ಹೆಸರೇನು? 74ನೇ ಇಸ್ವಿವರೆಗೂ ಚಿಂಚನಗಿರಿ ಮಠ ಹೆಂಗಿತ್ತು? ಭಕ್ತರಿಗಲ್ಲ, ಅವ್ರ ಊಟಕ್ಕೂ ಗತಿ ಇರಲಿಲ್ಲ, ಎದುರು ಗುರುಗುರುನು ಊಟಕ್ಕೆ ಇರಲಿಲ್ಲ. ಅಂತಹ ಕ್ಷೇತ್ರವನ್ನ ಜಗತ್ತು ನೋಡುವ ಎತ್ತರಕ್ಕೆ ಬೆಳೆಸಿದ್ರಲ್ವಾ, ನೀವೆಲ್ಲ ನೋಡಿದ್ರಿ. ಯಾರಾದ್ರೂ ನಿಮ್ಮಂತರು ಹೋಗ್ಬಿಟ್ಟು ಎಂತ ಪುಣ್ಯ ಪುರುಷರ ಸ್ವಾಮೀಜಿ ನೀವು ಭೈರವನ ಕ್ಷೇತ್ರವನ್ನು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆಸ್ಬಿಟ್ಟು ಅಂತ ಹೇಳಿ ದೊಡ್ಡವ್ರು ಏನ್ ಹೇಳೋದು ಗೊತ್ತಾ? ನಂದೇನಿಲ್ಲಪ್ಪ, ನನ್ನ ಹಿಂದೆ ನಿಂತು ನನ್ನನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸ್ಕೊಂಡು ಇಷ್ಟೆಲ್ಲ ಬೆಳೆಸಿದವನು ಯಾರಪ್ಪ ಅಂದ್ರೆ ಕಾಲ ಭೈರವೇಶ್ವರ ಸ್ವಾಮಿ, ಗೋರೆ ದೇವರು ಅಂತ. ಗೋರೆ ದೇವರು ಅದೇ ಅರ್ಥಲ್ವಾ? ಕಾಲ ಭೈರವೇಶ್ವರ ಅಡ್ರೆಸ್ ಹಂಗೆ ಇಟ್ಟಿದ್ದಾರೆ, ನೀವು ಹಂಗೆ ಇಟ್ಕೊಂಡಿದ್ದೀವಿ ಗೋರೆ ದೇವರು, ಗೋರೆ ದೇವರು ಭೈರವೇಶ್ವರ. ಅದಕ್ಕೆ ಭೈರವೇಶ್ವರ ಸ್ವಾಮಿಯನ್ನು ಯಾರು ನಂಬಿದರೋ, ಯಾರು ಶ್ರದ್ಧೆಯಿಂದ ನಡ್ಕೊಂಡಿದ್ದಾರೋ ಅಂತಹವರ ಮನೆಗಳು ಉದ್ಧಾರ ಆಗುತ್ತಿದೆ. ಆ ಮನೆಗಳ ಮಕ್ಕಳು ಅವರು ಉದ್ಧಾರ ಆಗುತ್ತಿದೆ. ಕುವೆಂಪು ಯಾರೋ ಕೇಳ್ತಾರೆ, ನೀವು ಇಷ್ಟು ಎತ್ತರಕ್ಕೆ ಬೆಳೆದ್ರಲ್ಲ, ನೀವು ಓದಿದ್ರಿಂದ ಬೆಳೆದ್ರ ಅಂತ. ಕುವೆಂಪು ಗೊತ್ತಲ್ಲ ನಿಮ್ಗೆ? ಯಾರು? ರಾಷ್ಟ್ರಕವಿ ಕುವೆಂಪು ಅವರು. ನೀವು ಇಷ್ಟು ಎತ್ತರಕ್ಕೆ ಬೆಳೆದದ್ದು ನಿಮ್ಮ ಓದಿನಿಂದಲ್ಲ ಅಂತ ಕೇಳಿದ್ರೆ ಕುವೆಂಪು ಒಂದು ಮಾತನ್ನ ಹೇಳ್ತಾರೆ, ನಾನು ಹಂಗೆ ಅಂದ್ಕೊಂಡಿದ್ದೆ, ಆದ್ರೆ ಬೆಳೆದಂಗೆ ನನಗೆ ಗೊತ್ತಾಗ್ತಾ ಇದೆ ವಯಸ್ಸಾದಂಗೆ. ಏನು ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅವ್ವ, ಅವ್ರ ಅವ್ವನ ಹೆಸರೇನು, ತಾಯಿ ಹೆಸರು? ನಿಮ್ಮಪ್ಪ ಅಮ್ಮನ ಹೆಸರು ಗೊತ್ತಾ ಇಲ್ಲ ಅಂತ ಜಗದ್ಭಾವಿ ಅಕ್ಕವಿ ಹೆಸರು ತಿಳ್ಕೋಬೇಕಲ್ವಾ? ಸೀತಮ್ಮ ಅಂತ. ಏನ? ಸೀತಮ್ಮ. ಕುವೆಂಪು ಹೇಳಿದ್ರೇನು ಗೊತ್ತಾ? ನಾನು ಚಿಕ್ಕ ಹುಡುಗಾಗಿದ್ದಾಗ ನಮ್ಮಮ್ಮ ಸೀತಮ್ಮ ಓದಕ್ಕೆ ಬರೆಯಕ್ಕೆ ಭೈರವೇಶ್ವರನ ಪ್ರಾರ್ಥನೆ ಮಾಡ್ತಿದ್ದು, ಅದಕ್ಕೋಸ್ಕರ ನಾನು ಶ್ರೇಷ್ಠ ಕವಿ ಆಗಿದೆ ಅಂತ ಕುವೆಂಪು ಹೇಳ್ತಾರೆ. ಅರ್ಥ ಏನು? ನೀವು ತಾಯಂದ್ರು ಮಾಡೋ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ನಿಮ್ಮಂತಹ ಪ್ರಾರ್ಥನೆಯಿಂದ ನಮ್ಮಂತವ್ರು ಸನ್ಯಾಸಿಗಳಾಗಿದೆ. ವಿವೇಕಾನಂದ ಅಂತವ್ರು ದೊಡ್ಡ ಸನ್ಯಾಸಿ ಆಗಿದ್ರೆ. ನಮ್ಮ ಗುರುಗಳೇ ಹೇಳ್ತಾ ಇದ್ರು, ನನ್ನ ಅಪ್ಪನಿಗಿಂತ ನಮ್ಮ ಅಮ್ಮ ಪ್ರಾರ್ಥನೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾಡುತ್ತೆ. ಅದಕ್ಕೆ ಪೂರಕವಾಗಿ ತಂದೆಯಂದಿರು, ಅಪ್ಪಂದಿರು ಶ್ರದ್ಧೆಯಿಂದ ಮಕ್ಕಳನ್ನ ಸಾಕ್ತಕ್ಕಂಥ, ಮನೆಯನ್ನ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಇವತ್ತು ನಮ್ಮ ಮಾಡೋಣ ಅಂತ ಹೇಳಿ ಕೊನೆಯದಾಗಿ ಎಷ್ಟು ಜನ ಆರತಿ ಮಠಕ್ಕೆ ಬರ್ತಾ ಇರ್ತೀರಿ? ಆರತಿ ಕ್ಷೇತ್ರ ಅಲ್ಲಿ ಕಾಶಿ ವಿಶ್ವೇಶ್ವರನನ್ನ, ಗಂಗಾಧರೇಶ್ವರನನ್ನ